ಹಗಲು ಮುಗಿಲಾಗಿ ಮುಗಿಲು ಮಳೆಯಾಗಿ ಮಳೆಯು ಹೊಳೆಯಾಗಿ ಹೊಳೆಯು ನದಿಯಾಗಿ ಕಾಡು ಕಣಿವೆ ಬಯಲು ಸುತ್ತಿ ಸುಳಿದಂತೆ ಭಾರತಿ ಭಾರತಿ. ಬಿಂದು ಬಿಂದು ಹನಿ ಭೂಯನು ಸೇರಿ ತುಂಬಿತು ಚೇತನ ಮಣ್ಣಲ್ಲಿ ಬೀಜ ಕಣ್ಣನು ತೆರೆದು ಅರಳಿತು ಭುವನ. ಇವರು ಜೀವಧಾರೆ ಪಾತ್ರ ಅರಿತ ನೀರೇ ಇದು ಪ್ರೇಮ ಅನುರಾಗ ನೀರಿ ಎದಗು ಎದಗು ಮಾತು ಮೌನ ಹರಿದಂತೆ ಭಾರತಿ ಭಾರತಿ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗನ್ನ ನಾನೇ ನಿನಗೆ ಹುಡುಕಿದ್ದೀನಿ. ಹುಡುಗ ಬೇರೆ ಯಾರೂ ಅಲ್ಲ, ನಿಮ್ಮಪ್ಪ ಹುಡುಕೊಂಡು ಕರ್ಕೊಂಡ್ ಬಂದಿದ್ರಲ್ಲ ರಾಜೇಶ್ ಅವರೇ. ಖಂಡಿತ ನನ್ನ ಮಗಳು ನಿಮ್ಮನ್ನೇ ಮದುವೆ ಆಗ್ತಾಳೆ ಅಂತ ನಿನ್ನ ಕೇಳದೆ ನಿನ್ನ ಪರವಾಗಿ ನಾನೇ ಅವ್ರಿಗೆ ಒಪ್ಪಿಗೆ ಕೊಟ್ಬಿಟ್ಟೆ. ಆರ್ತಿ, ಮಧ್ಯಾಹ್ನ ನಿನ್ ಮನೆಯಿಂದ ಹೊರಗೆ ಹೋದ್ಮೇಲೆ ರಾಜೇಶ್ ಮತ್ತೆ ಮನೆಗೆ ಬಂದಿದ್ರು. ಎಲ್ಲ ಹೇಳ್ಕೊಂಡ್ರು. ಏನಂದ್ರು ಗೊತ್ತಾ? ಅತ್ತೆ ಅವರೇ, ಮಾವನವ್ರು ಹೇಳಿದ್ರು ನಿಮ್ಮ ಮನೇಲಿ ನನ್ನ ಅಳಿಯ ಅಂತ ಒಪ್ಕೊಳ್ಳೋಕ್ಕೆ ನಿಮ್ಗೆ ಸ್ವಲ್ಪ ಅಸಮಾಧಾನ ಇದೆ ಅಂತೆ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಹಾಗಲ್ಲ, ಅದು ಅದು ತಪ್ಪಿಲ್ಲ. ನೀವೆತ್ತ ಮಗಳು, ಚೆನ್ನಾಗಿರ್ಬೇಕು, ಒಳ್ಳೆ ಗಂಡ ಸಿಗ್ಬೇಕು ಅನ್ನೋ ಆಸೆ ನಿಮಗೂ ಇರುತ್ತೆ. ಆತಂಕ ಸಹಜ. ಆದರೆ ಒಂದು ಮಾತು ಹೇಳ ಅತ್ತೆ ಅವರೇ, ನಾನು ಚಿಕ್ಕವನಿರುವಾಗಲೇ ಅಪ್ಪ ಅಮ್ಮನ ಕಳ್ಕೊಂಡವನು. ಮನೆ ತುಂಬಾ ಸಂಪತ್ತಿದೆ, ಊರು ತುಂಬಾ ಆಸ್ತಿ ಇದೆ. ಆದರೆ ಪ್ರೀತಿ ತೋರ್ಸೋರೇ ಗತಿ ಇಲ್ಲ. ಚಿನ್ನ ವಜ್ರ ಬೆಳ್ಳಿನೆಲ್ಲ ತಟ್ಟೆಗೆ ಹಾಕೊಂಡು ಊಟ ಮಾಡೋಕ್ಕಾಗುತ್ತಾ? ಮನೆ ತುಂಬಾ ಕೆಲಸದವರಿದ್ದಾರೆ, ಅವ್ರ ಹತ್ರ ಕಷ್ಟ ಹೇಳ್ಕೊಂಡು ಕಣ್ಣೀರು ಹಾಕಕ್ಕಾಗುತ್ತಾ? ಪ್ರೀತಿಸೋ ಹೃದಯ ಬಿಡೋ ಬದುಕಕ್ಕೆ. ಮನೆಗೆ ಬಂದ್ರೆ ಅಡಿಗೆ ಮಾಡಿ ತಟ್ಟೆಗೆ ಅನ್ನ ಹಾಕಿ ತಿನ್ನೋಕನ್ನ ಅಂತ ಹೇಳಕ್ಕೆ ನನಗೆ ಯಾರೂ ಇಲ್ಲ. ಜೀವನ ಬರಡಾಗಿದೆ. ಮರುಭೂಮಿಲಿ ನೀರಿನ ಹೊರತೆ ಸಿಕ್ತಂಗೆ ನೀವುಗಳು ನನಗೆ ಸಿಕ್ಕಿದ್ದೀರ. ಮೊದಲನೇ ದಿನ ನಿಮ್ಮ ಮನೆಗೆ ಬಂದಲ್ಲ, ನಿಮ್ಮನ್ನು ರಾಮಪ್ಪನೂ ನೋಡಿದೆ. ಸ್ವಂತ ನನ್ನ ತಂದೆ ತಾಯಿ ಪ್ರೀತಿನೇ ಸಿಕ್ತಂಗಾಯ್ತು. ಅದರಲ್ಲೂ ನೀವು ಮಾಡಿದ ಕೇಸರಿ ಬಾತ್ ನಮ್ಮಮ್ಮ ತಿನ್ನಿಸ್ತಾ ತುಪ್ಪದನ್ನ ನೆನಪು ಮಾಡ್ತು. ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ, ಮುಂದಿನ ಜನ್ಮ ಅಂತ ಒಂದಿದ್ರೆ ನೀವೇ ನನ್ನ ತಂದೆ ತಾಯಿ ಅಂತ. ಆದ್ರೆ ಈ ಜನ್ಮದಲ್ಲಿ ನೀವು ನನಗೆ ಅತ್ತೆ ಮಾವ ಆಗಲ್ವಾ? ಅನಾಥ ಅನ್ಕೊಳ್ಳಿ. ನಿಮ್ಮ ಮಗಳನ್ನ ಮದುವೆ ಮಾಡಿಕೊಟ್ರೆ ನಿಮ್ಮ ಮನೇಲಿ ನಾನು ಒಬ್ಬ ಅಂತ ಅನ್ಕೊಳ್ತೀನಿ. ದೊಡ್ಡ ಮನಸ್ಸು ಮಾಡಿ. ಇಲ್ಲ ಅಂದ್ರೆ ನನಗೆ ಆ ಭಾಗ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ತುಂಬಾ ಒಳ್ಳೆ ಹುಡುಗ ರಾಜೇಶ.
ನಿಮ್ಮ ಅಪ್ಪನ ಅವಾಂತರದಲ್ಲಿ ನನಗಿದ್ ಗಮನಕ್ಕೆ ಬಂದಿರಲಿಲ್ಲ. ನಿನಗೆ ಇವನಿಗಿಂತ ಒಳ್ಳೆ ಹುಡುಗ ಸಿಗಲ್ಲ ಭಾರತಿ, ಅದಕ್ಕೆ ನಾನೇ ಒಪ್ಪಿಗೆ ಕೊಟ್ಬಿಟ್ಟೆ. ಆದರೆ ನನ್ನ ಮಗಳು ಏನು ತೀರ್ಮಾನ ತಗೋತಾಳೋ ಅದೇ ಕೊನೆ ತೀರ್ಮಾನ ಆಗಿರುತ್ತೆ ಅಂತ ಹೇಳಿದ್ದೀನಿ. ನೀನು ಯೋಚನೆ ಮಾಡಿ ತೀರ್ಮಾನ ತಗೋ. ಇವತ್ತು ಭರತ ಫೋನ್ ಮಾಡಿದ್ದ. ಒಂದೊಂದ್ಸಲ ಪಾಪ ಅನ್ಸುತ್ತೆ ರೀ. ಅವನೇ ಮಾಡ್ಕೊಂಡಿದ್ ಕೆಲಸ. ಆದ್ರೂ ನಮ್ಮ ಮಕ್ಕಳು ಒಳ್ಳೆಯವರೇ. ನಿನಗೆ ಮಕ್ಕಳು ವ್ಯಾಮೋಹ ಜಾಸ್ತಿ, ಬೇಗನೆ ಕರ್ಗೋಗ್ತೀಯ. ಇರ್ಲಿ ಬಿಡು. ಏನಂದ ಬರತ್ತು? ಅವನೇನ್ ಹೇಳ್ತಾನೆ, ನಾನೇ ಹೇಳ್ದೆ. ಭಾರತಿ ಅನ್ನೋ ಹುಡುಗಿನ ನೋಡಿದೀನಿ, ನಿನಗೆ ತುಂಬಾ ಚೆನ್ನಾಗಿ ಒಪ್ತಾಳೆ, ನಾಳೆ ನಾಡಿದಲ್ಲಿ ಮಾತುಕತೆಗೆ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ದೆ. ಏನಂದ? ಅದಕ್ಕೂ ರಾಗ ಹಾಡದ್ನೋ ಅಥವಾ ಒಂದೇ ಸಲ ಒಪ್ಕೊಂಡ? ಬೇರೆ ಏನು ಮಾತಾಡ್ಲಿಲ್ಲ. ಯಾವಾಗ ಬರ್ಬೇಕು ಅಂತ ಹೇಳು, ನೀನ್ ಹೇಳಿದ ತಕ್ಷಣ ಬರ್ತೀನಿ ಅಂದ. ನಿನ್ ಮಕ್ಕಳು ನಿನ್ ಜೊತೆ ಚೆನ್ನಾಗೇ ಇರ್ತಾರೆ, ನನ್ ಜೊತೆಗೆ ಸ್ವಲ್ಪ ಬಿಗು. ಅಯ್ಯೋ ಹಾಗೇನೂ ಇಲ್ಲ. ಎಲ್ಲ ಮಕ್ಕಳಿಗೂ ತಾಯಿ ಅಂದ್ರೆ ಸರಾಗ. ನಾನ್ ಸ್ವಲ್ಪ ಜಾಸ್ತಿ ಮಾತಾಡಿಸ್ತೀನಿ, ನೀವು ಮಾತೇ ಕಮ್ಮಿ. ಅದಕ್ಕೆ ನೀವು ಕೇಳಿದಕ್ ಮಾತ್ರ ಉತ್ತರ ಕೊಟ್ಟು ಸುಮ್ನಾಗ್ತಾರೆ. ಸರಿ, ಮಾತುಕತೆಗೆ ಯಾವಾಗ ಹೋಗ್ತೀಯಾ? ನಾಳೆ ನಾಡಿದ್ರಲ್ಲಿ ಹೋಗ್ತೀನಿ. ಆ ಹುಡುಗಿನ ನೋಡ್ತಾ ಇದ್ರೆ ತುಂಬಾ ದಿವಸದಿಂದ ಪರಿಚಯ ಇದೆಯೇನೋ ಅಂತ ಅನ್ಸ್ತಿರತ್ತೆ. ನನ್ಗನ್ಸುತ್ತೆ ಅವನ್ಗೂ ಒಪ್ಪಿಗೆ ಆಗತ್ತೆ ಅಂತ. ನಿಮಗ್ ನೆನ್ಪಿದ್ಯಾ, ಅವತ್ತೇ ಹಾಕಿ ನೀವೇ ಹೇಳಿದ್ರಿ ಅವನ್ನ ಕೈ ಹಿಡಿಯೋ ಹುಡುಗಿ ಹೆಸರು ಬಾಯಿಂದ ಶುರುವಾಗತ್ತೆ ಅಂತ. ಆ ಹುಡುಗಿ ನಮ್ಮನೆಗೆ ಸೊಸೆಯಾಗಿ ಬಂದ್ರೆ ನನ್ಗಂತೂ ತುಂಬಾ ಸಂತೋಷ. ನೋಡೋಣ ದೇವ್ರಿಚ್ಛೆ ಏನಿದೆಯೋ ಏನೋ. ಅಮ್ಮ, ಅದು ಮನೋಜ, ನಿಂತ್ಕೊಳ್ಳೋ. ನಾವು ಭಾರತಿ ವಿಷಯ ಮಾತಾಡ್ತಿದ್ವಿ, ನಿನಗೆ ಗೊತ್ತಲ್ಲ. ಮನೋಜಂಗೆ ಎಲ್ಲ ಗೊತ್ತಿರುತ್ತೆ, ಅವನ್ಗೇನನ್ಸುತ್ತೆ ಕೇಳು. ಓ ಮನೋಜ, ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದ್ರೆ ಹೊಂದ್ಕೋತಾಳೇನಾ? ಅದು ಅಮ್ಮ ಹಾಗೆ ಯೋಚನೆ ಮಾಡಿದ್ದಾರೆ ಅಂತಂದ್ರೆ ಅದು ಕರೆಕ್ಟ್ ಆಗೇ ಇರತ್ತಪ್ಪ. ಭರತ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಏನಯ್ಯ ಭರತ, ನಿಮ್ಮಪ್ಪ ನೆನಪಿದಾನ ಅಥವಾ ಮರ್ತೋಗಿದಾನ? ಅಪ್ಪನ ಮರೆಯೋನು ಮಗನ, ಡ್ಯೂಟಿ ಮರೆಯೋನು ಪೊಲೀಸ, ಅವೆರಡು ನಾನಲ್ಲಪ್ಪ. ನಿಮ್ಮನ್ನ ಅಮ್ಮನ್ನ ನೆನೆಸ್ಕೊಳ್ದಲೆ ನನ್ನ ದಿನಾನೇ ಶುರು ಆಗಲ್ಲ. ಇವತ್ತು ನಾನು ಏನೇ ಮಾಡಿದ್ರು ಅದು ನಿಮ್ಮ ಆಶೀರ್ವಾದದಿಂದ. ಒಳ್ಳೇದು. ನಿಮ್ಮಮ್ಮನಿಗೆ ಒಬ್ಳು ಸೊಸೆ ಬೇಕಂತೆ. ಹುಡುಗಿ ಅವಳೇ ಹುಡುಕಿದ್ದಾಳೆ, ನೀ ಬಂದು ನೋಡೋದಷ್ಟೇ ಬಾಕಿ. ನಾನದೆಲ್ಲ ಹೇಳಿದ್ದೀನಿ, ಕುಡಿ ಮಾತಾಡ್ತೀನಿ. ಭರತ, ಮಕ್ಳಿಲ್ಲ ಅಂದ್ರೆ ಅದು ಮನೆ ಅಲ್ಲ, ಸೊಸೆ ಇಲ್ಲ ಅಂದ್ರೆ ಅದು ಸಂಸಾರನೇ ಅಲ್ಲ. ನಿನ್ಗಿಷ್ಟ ಆದ್ರೆ ಅವಳು ನಿನ್ ಹೆಂಡತಿ ಮಾತ್ರ ಆಗ್ತಾಳೆ. ಮನೆಯವ್ರು ಎಲ್ರಿಗೂ ಇಷ್ಟ ಆದ್ರೆ ಮಾತ್ರ ಅವಳು ಈ ಮನೆ ಸೊಸೆ ಆಗಕ್ ಸಾಧ್ಯ. ನಮ್ಮೆಲ್ರಿಗೂ ಇಷ್ಟವಾಗಿರೋ ಮುದ್ದಾದ ಹುಡುಗಿನ ನಿಂಗೆ ತೋರಿಸ್ಬೇಕು ಅಂತ ಕಾಯ್ತಾ ಇದೀವಿ. ಆದಷ್ಟು ಬೇಗ ಹೋಗಿ ನಾನು ಮಾತಾಡ್ಕೊಂಡ್ ಬರ್ತೀನಿ. ಯಾವಾಗ ಬರ್ಬೇಕು ಅಂತ ನಿಂಗೆ ಫೋನ್ ಮಾಡಿ ಹೇಳ್ತೀನಿ, ನೀನ್ ಅವಾಗ ಬಂದ್ಬಿಡು. ಸರಿ ಅಮ್ಮ. ಸರಿ, ಫೋನ್ ಇಡ್ಲಾ? ನೋಡಿದ್ರ, ನೀವ್ ಹೇಳ್ದಾಗೆ ಬಾಯಿಂದ ಶುರುವಾಗೋ ಹೆಸರಿನ ಹುಡುಗಿನೇ ನನ್ಗೂ ಇಷ್ಟ ಆಗಿರೋದು. ಮುಂದೇನಾಗುತ್ತೋ ನೋಡೋಣ. ಆ
ಕೌಡೆ ಹಾಕ್ದಾಗ ಕಂಡಿದ್ದು ಈ ಭಾರತೀನೇನಾ? ನಾ ಹೇಳ್ಬಿಡ್ತೀನಿ ಕಣೆ ಅಕ್ಕ ಅಂತ. ಬೇಡ ತಡಿ ತಡಿ ಅಂತ ನೀನೇ ಮಾಡಿದ ಕೆಲಸ. ಈಗ ನೋಡು ಏನಾಯ್ತು ಅಂತ. ಹೇಳ್ತೀನಿ, ರಾಜೇಶ್ ನನ್ಗಿಷ್ಟ ಇಲ್ಲ ಅಂತ ಹೇಳ್ಬಿಡ್ತೀನಿ. ಆದ್ರೆ ಈಗಲ್ಲ, ಟೈಮ್ ಆಗಿದೆ. ಅಮ್ಮ ಮಲಗಿರ್ತಾಳೆ. ನಾಳೆ ಬೆಳಿಗ್ಗೆ ಮಾಡೋ ಮೊದಲನೇ ಕೆಲಸನೇ ಅದು. ಧೈರ್ಯವಾಗಿ ಹೇಳ್ಬಿಡ್ತೀನಿ, ರಾಜೇಶ್ ಜೊತೆ ನನಗೆ ಮದುವೆ ಇಷ್ಟ ಇಲ್ಲ ಅಂತ. ನಾನು ಒಂದು ಮಾತು ಕೇಳಲಿಲ್ಲ, ನನ್ನ ಅನುಮತಿನೂ ಬೇಡಲಿಲ್ಲ. ನೇರವಾಗಿ ಬಂದು ಕುತ್ಕೆಲ್ ಕುತ್ಕೊಂಡ್ಬಿಟ್ಟಿಯಲ್ಲ, ಎಷ್ಟು ಧೈರ್ಯ ನಿನಗೆ. ಒಂದೇ ಹುಟ್ಟು, ಒಂದೇ ಸಾವು, ಒಬ್ಬನೇ ಗಂಡ, ಒಂದೇ ಮಾಂಗಲ್ಯ. ಹಾಗಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಆ ಮಾಂಗಲ್ಯ ನೀನೇನಾ? ಇವತ್ತು ನಿನ್ನನ್ನು ನಮ್ಮಮ್ಮಂಗೆ ತೋರಿಸ್ತೀನಿ. ನನಗೆಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ಅಮ್ಮ ಅಮ್ಮ, ಬಂದೆ ಬರ್ತಿದ್ದೀನಿ. ಯಾಕೆ ಹೀಗೆ ಕೂಗ್ಕೋತಾ ಇದೀಯಾ? ಓ, ನಿನ್ನೆ ಮಾತಾಡಿದ್ನಲ್ಲ ಆ ವಿಷಯದ ಬಗ್ಗೆ ಏನಾದ್ರೂ ಕೇಳಕ್ಕ? ಮುಖ ನೋಡಿದ್ರೆ ಗೊತ್ತಾಗತ್ತೆ. ಅದೇ ಯೋಚನೆಯಲ್ಲಿ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಅನ್ಸುತ್ತೆ. ಹಾಗೇನೂ ಇಲ್ಲಮ್ಮ. ನನಗೆ ಗೊತ್ತು ಭಾರತಿ, ಹೆಣ್ಣಿನ ಜೀವನದಲ್ಲಿ ಈ ಸಂದರ್ಭ ಎಷ್ಟು ಮುಖ್ಯ ಅಂತ. ಹೆಣ್ಣಾಗಿ ಹುಟ್ಟಿದ ಪ್ರತಿಯೊಬ್ರು ಈ ಘಟ್ಟನ ದಾಟ್ಲೇಬೇಕು. ನಾನು ನಿನ್ನ ವಯಸ್ಸಿನಲ್ಲಿ ಈ ದಿನಗಳನ್ನ ನೋಡಿದ್ದೀನಿ. ಹೆಣ್ಣಾಗಿ ಹುಟ್ಟಿದೋಳು ಅತಿ ಮುಖ್ಯವಾಗಿ ಎದುರಿಸಬೇಕಾದ ಪರೀಕ್ಷೆನೇ ಇದು. ನಿನ್ನ ಗಂಡ, ಮುಂದೆ ನೀನ್ ಬಾಳ್ಬೇಕಾಗಿರೋ ಮನೆ, ನಿನ್ನ ಬದುಕು, ಇದೆಲ್ಲವನ್ನು ತೀರ್ಮಾನ ಮಾಡೋ ಮುಖ್ಯವಾದ ಪರೀಕ್ಷೆನೇ ಇದು. ಎಷ್ಟು ಒಳ್ಳೆಯವಳಮ್ಮ ನೀನು. ಆದ್ರೆ ಇವತ್ತು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಮೈ ಡಿಯರ್ ಮದರ್, ಒಂದ್ ನಿಮಿಷ ಅಮ್ಮ. ಈಗ ಭುಜ ತುಂಬಾ ಸೆರ್ಗೊದ್ಕೊಂಡ್ರೆ ಕಾವೇರಮ್ಮ ಅಂತ ಕರೀತಾರೆ. ಬಿಡಿಲಿ. ಈಗ ನೋಡು ಹೇಗ್ ಕಾಣ್ತೀಯ. ಈಗೇನಂತಾರೆ? ಕಾವೇರಮ್ಮ ಅನ್ನಲ್ವಾ? ಕಾವೇರಿ ಅಂತ ಕರೀತಾರೆ.
ಅಮ್ಮ ನೀನೊಳ್ಳೆ ಸಿನಿಮಾ ಹೀರೋಯಿನ್ ತರ ಕಾಣ್ತಿದ್ಯಾ ಗೊತ್ತಾ? ತರ ಏನು, ನಾನು ಹೀರೋಯಿನ್, ಆದ್ರೆ ಸಿನಿಮಾದಲ್ಲಿ ಮಾಡ್ಲಿಲ್ಲ ಅಷ್ಟೇ. ಓಹೋ, ಯಾಕೋ? ನಿಮ್ಮಪ್ಪನ್ ಮದ್ವೆ ಆದ್ನಲ್ಲ, ಅವ್ರೊಬ್ಬರಿಗೆ ಹೀರೋಯಿನ್ ಆಗಿದ್ರೆ ಸಾಕು ಅಂತ ಅನ್ನಿಸ್ತು, ಅದಕ್ಕೆ. ಇದು ಸ್ವಲ್ಪ ಜಾಸ್ತಿ ಆಯ್ತು, ಹೊರಡಿ. ತಲೆರಟೆ. ಅಮ್ಮ ಆಶೀರ್ವಾದ ಮಾಡಿ. ಇದು ಯಾವ ದಿಗ್ವಿಜಯಕ್ಕೋ, ಯಾತಕ್ ಹೋಗ್ತಿದ್ಯಾ, ಎಲ್ಲಿ ಹೋಗ್ತಿದ್ಯಾ ಅಂತ ಗೊತ್ತು ಗುರಿ ಹೇಳಿದ್ರೆ ತಾನೇ ಆಶೀರ್ವಾದ ಮಾಡೋದು. ನಮ್ ಭರತಂಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀನಿ. ಏನು? ಅವರು ಹೆಣ್ಣೆತ್ತವ್ರು, ಅವ್ರು ಬರ್ಬೇಕು ನಮ್ಮನೆಗೆ. ನಾವು ಗಂಡೆತ್ತವ್ರು, ನಾವು ಅವ್ರನ್ನ ಬರ್ಮಾಡ್ಕೋಬೇಕು. ಇದನ್ನೆಲ್ಲ ಬಿಟ್ಟು ನಾವು ಅವ್ರ ಮನೆಗೆ ಹೋಗೋದ? ಅಂಗಡಿಗೆ ಹೋದಾಗುತ್ತೆ. ಹಾಗಲ್ಲಮ್ಮ, ಜಯ ಅಂತ ನನ್ ಕಾಲೇಜ್ ಮೇಟು, ಅವಳ ಮಗಳನ್ನೇ ನಾನು ನೋಡಕ್ ಹೋಗ್ತಾ ಇರೋದು. ನಾನೇ ಅವ್ರ ಮನೆಗೆ ಹೋದ್ರೆ ನನ್ ಫ್ರೆಂಡ್ನು ಮಾತಾಡ್ಸ್ದಾಗತ್ತೆ, ಅವ್ರ ಮನೆಯವ್ರು ಎಲ್ರು ನೋಡ್ದಾಗತ್ತೆ. ಎಲ್ಲ ನಂತರನೇ ಬಲು ಜಾಣೆ ಲೆಕ್ಕಾಚಾರದಲ್ಲಿ. ಯಾರ ಜೊತೆಲಿ ಹೋಗ್ತಿದ್ಯಾ? ಒಬ್ಳೆ ಹೋಗ್ತಿದ್ಯಾ? ಅಯ್ಯೋ, ಮನೋಜನ್ ಕರ್ಕೊಂಡು ಹೋಗ್ತಿದ್ದೀನಮ್ಮ. ಸರಿ ಹೋಯ್ತು. ದರ್ಬಾರ್ಗೆ ಹೋಗೋ ರಾಜ ಕೂದಲು ಕತ್ತರಿಸೋ ಕತ್ರಿನ ಕೈಯಲ್ಲಿ ಹಿಡ್ಕೊಂಡು ಹೋದ್ನಂತೆ. ಅಲ್ವೇ ಕಾವೇರಿ? ನಾವು ಹೋಗ್ತಾ ಇರೋ ಕೆಲಸ ಏನು? ನಮ್ಮ ಜೊತೆಗೆ ಬರೋದು ಕುದುರೆನೋ ಕತ್ತೇನೋ ಅಂತ ನೋಡ್ಕೊಂಡು ತಾನೇ ಜನ ನಮ್ಮನ್ನ ಅಳಿಯೋದು. ಯಾಕಮ್ಮ ಹಾಗೆ ಹೇಳ್ತೀರಾ? ಮನೋಜ ಬಂದ್ರೆ ಏನ್ ತಪ್ಪು? ಆಹಾ, ಅದು ಮೊದಲೇ ಟಪ್ಪೋರಿ ತರ ಪಟ್ಟೆ ಶರ್ಟು, ಲೂಸ್ ಪ್ಯಾಂಟ್ ಹಾಕೊಂಡು ಬೀದಿ ಸುತ್ತಾ ಇರುತ್ತೆ. ನಮ್ಮನೆ ಗೌರವ ಘನತೆಗೆ ಧಕ್ಕೆ ಬರದೇ ಇರೋ ಹಾಗೆ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡ್ ಬಾ ಅಂತ ಹೇಳಿ ಕರ್ಕೊಂಡು ಹೋಗು. ಸರಿ ಅಮ್ಮ. ಸವಿತಾ, ಅಮ್ಮ ಮನೋಜಂಗ್ ಹೇಳು, ಅಮ್ಮನ್ ಜೊತೆಗೆ ಜಯಮ್ಮನ್ ಮನೆಗೆ ಹೋಗ್ಬೇಕಂತೆ, ಅದಕ್ಕೆ ಒಳ್ಳೆ ಬಟ್ಟೆ ಹಾಕೊಂಡು ರೆಡಿ ಆಗ್ಬೇಕಂತೆ ಅಂತ. ಸರಿ ಅಮ್ಮ. ಅಮ್ಮ, ನಾನೀಗ ನೋಡಕ್ ಹೋಗ್ತಿರೋ ಹುಡುಗಿ ಚಿನುಕುರುಳಿ, ಪಟ ಅಂತ ಮಾತಾಡ್ತಾಳೆ, ತುಂಬಾ ಜಾಣೆ. ಹೌದಾ? ಎಲ್ಲ ನಂತರನೇ ನೋಡ್ತೀರಿ, ಹೋಗಿ ಮಾತಾಡ್ಕೊಂಡು ಒಪ್ಪಿಸ್ಕೊಂಡೇ ಬರ್ತೀನಿ. ನೀವ್ ನೋಡಿದ್ರೆ ನಿಮ್ಗೂ ಇಷ್ಟ ಆಗ್ತಾಳೆ. ಜಾಣೆ ನೀನು. ನೋಡು, ನೀನು ಒಪ್ಕೊಳ್ಳೋಕ್ ಮುಂಚೆ ನನ್ಗೊಂದ್ಸಲ ತೋರಿಸ್ಬಿಡು. ಸರಿ ಅಮ್ಮ, ಬರ್ತೀನಿ. ಅದೇನ್ ಸರಿನೋ ಏನ್ ತಪ್ಪೋ, ಹೋಗ್ಬಾ, ನೋಡ್ತೀನಿ. ಅಮ್ಮ, ನಿಜ ಹೇಳ, ನಿನ್ ಮಾತಿಗಿಂತ ದೊಡ್ಡದು ನನಗೆ ಬೇರೆ ಏನೂ ಇಲ್ಲ ಅಮ್ಮ. ನನ್ಗಿನ್ನೂ ನೆನಪಿದಮ್ಮ, ನಾನಾಗ ಚಿಕ್ಕ ಹುಡುಗಿ, ಕಾಯಿಲೆ ಬಿತ್ತಿದ್ದೆ. ಡಾಕ್ಟ್ರು ತುಂಬಾ ಅಪಾಯದಲ್ಲಿದ್ದೀನಿ ಅಂತ ಹೇಳ್ಬಿಟ್ರು. ಆ ಕಾಯಿಲೆನ ವಾಸಿ ಮಾಡಕ್ಕೆ ತುಂಬಾ ದುಡ್ಡು ಬೇಕಿತ್ತು. ಅಪ್ಪ ದುಡ್ಡಿಲ್ಲ ಅನ್ಬಿಟ್ರು. ಆಗ ನೀನು ಅಳ್ತಾ ಇದ್ದೆ. ನಿನ್ನ ನೋಡಿ ನನ್ಗೂ ಅಳು ಬಂತು. ಆಗ ನೀನು ನಿನ್ ಮಾಂಗಲ್ಯ ಸರ ನಾಡ ಇಟ್ಟು ಸಾಲ ತಂದು ನನ್ನನ್ನು ಉಳಿಸ್ಕೊಂಡೆ ಅಮ್ಮ, ನಾನು ಉಳಿಸ್ಕೊಂಡೆ. ಅಮ್ಮ, ನಾನಿವತ್ತು ಬದುಕಿದ್ದೀನಿ ಅಂದ್ರೆ ಅದು ನೀನ್ ಕೊಟ್ಟಿರೋ ಭಿಕ್ಷೆ ಅಮ್ಮ. ಭಾರತಿ, ಅಳಬಾರ್ದು. ಅದೆಲ್ಲ ಯಾವ ತಾಯಿ ಆದ್ರೂ ಮಾಡಿರ್ತಾ ಇದ್ರು. ಈಗ ಹೇಳು, ರಾಜೇಶ್ ನಿಂಗೆ ಒಪ್ಕೆನಾ?